ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತಿರೋದು ಹರಿದ್ವಾರದಲ್ಲಿದ್ದೀನಿ. ಹರಿದ್ವಾರದಿಂದ ಒಂದು 9 ಕಿಲೋಮೀಟರ್ ಮುಂದೆ ಬಂದರೆ ನಮ್ಮ ಕನ್ನಡದವರೊಬ್ಬರು ಸಿಕ್ಕಿದ್ರು, ಮಂಜು ಸರ್ ಅಂತ. ಅವರು ಜಗಳೂರವರು. ಅವರು ಫೋನ್ ಮಾಡಿದರು ಇಲ್ಲಿಗೆ ಬನ್ನಿ ಅಂತೇಳಿ. ಇಲ್ಲಿ ಈ ಲಾಡ್ಜಿಗೆ ಬಂದು 2 ದಿನ ರೆಸ್ಟ್ ಮಾಡಿದ್ವಿ. ನನಗೂ ಕೂಡ ತುಂಬ ಹುಷಾರಿಲ್ಲ, ತುಂಬ ನೆಗಡೆ, ಕೆಮ್ಮು, ಜ್ವರ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇದೇ ರೂಮಲ್ಲಿ 2 ದಿನ ರೆಸ್ಟ್ ಮಾಡಿದ್ವಿ. ಇವತ್ತು ಹರಿದ್ವಾರನ ನೋಡಿಕೊಂಡು ಹಾಗೆ ಡೆಹ್ರಾಡೂನ್ ಕಡೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಇದೆ. ಆದಷ್ಟು ಬೇಗ ಉತ್ತರಾಖಂಡ ಮುಗಿಸ್ಬೇಕು, ಯಾಕಂದರೆ ಇಲ್ಲಿ ತುಂಬ ಕಡಿದಾದ ರಸ್ತೆಗಳಿದ್ದಾವೆ. ಇಲ್ಲಿ ಸೈಕ್ಲಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಹಿಮಾಚಲ್ ಪ್ರದೇಶ ಹೋಗಬೇಕು. ಹಿಮಾಚಲ್ ಪ್ರದೇಶಲ್ಲೂ ಕೂಡ ಹಾಗೆ ಇದೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಇವೆರಡು ಮುಗಿದ್ಬಿಟ್ರೆ ಆಮೇಲಿಂದ ಪಂಜಾಬ್ಗೆ ಬರ್ಬೋದು. ಆರಾಮಾಗಿರುತ್ತೆ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಇವಾಗ ನಾವಿರೋ ಜಾಗ ಇದು ಹರಿದ್ವಾರಲ್ಲಿದ್ದೀವಿ. ಹರಿದ್ವಾರಿಂದ ಹೀಗೆ ಮುಂದೆ ಹೋದರೆ ಇಲ್ಲಿ ಡೆಹ್ರಾಡೂನ್ಗೆ ಹೋಗಬೇಕು. ಇಲ್ಲಿಂದ 60 ಕಿಲೋಮೀಟರ್ ಇದೆ ಡೆಹ್ರಾಡೂನು. ಹಾಗೆ ಮುಂದೆ ಪಾಸ್ ಆದರೆ ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇರೋದು ಫುಲ್ ಹಿಮಾಚಲ್ ಪ್ರದೇಶ. ಸೊ ಇಲ್ಲಿಂದ ಇಲ್ಲಿಗೆ 35 ಅಂತ ತೋರಿಸ್ತಾ ಇದೆ. ಸೊ ಇವತ್ತು ಟ್ರೈ ಮಾಡೋಣ ಹೋಗೋದಕ್ಕೆ. ಇಲ್ಲ ಡೆಹ್ರಾಡೂನಲ್ಲಿ ಇನ್ನೂ ಫ್ರೆಂಡ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲೇ ಸ್ಟೇ ಮಾಡಿ ಹೋಗೋಣ ಅಂತ ಪ್ಲ್ಯಾನಿಂಗ್ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿಂದ ಹೊರಡೋಣ ಇವಾಗ ಹರಿದ್ವಾರದಿಂದ. ಇನ್ನೇನು ರೂಮ್ ಖಾಲಿ ಮಾಡೋ ಟೈಮ್ ಬಂತು. ಸೊ ಖಾಲಿ ಮಾಡೋಣ. ಮ್ಯಾಪ್ ತಗೊಂಡು ಒಳಗಡೆ ಹಾಕ್ಕೊಂಡು ಇಲ್ಲಿ. ಮತ್ತು ನನಗೆ ತುಂಬ ಹುಷಾರಿರಲಿಲ್ಲ. ಸೊ ನೆಗಡೆ, ಕೆಮ್ಮು ಮತ್ತು ಒಂದು ಸಿರಪ್ ಕೊಡಿಸಿದ್ರು. ಇಲ್ಲಿದ್ದಾರೆ ಮಂಜು ಸರ್ ಅವರು. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡೋಣ. ಮತ್ತು ಚಾರ್ಜರ್ ಇದೆ, ಚಾರ್ಜರ್ ತಗೊಂಡು ಹೊರಡೋಣ. ದಿಲೀಪ್, ಏನಾದರೂ ಬಿಟ್ಟಿದ್ದೀವ? ಟಿ ವಿ ಆಫ್ ಮಾಡಿಕೊಂಡು ಸರಿ ಹೊರಡೋದಾ? ಚಲೋ. 2 ದಿನ ಈ ರೂಮಲ್ಲಿದ್ವಿ ಗುರು. ತುಂಬ ತಣ್ಣಗಿತ್ತು. ಎ ಸಿ ರೂಮಲ್ಲಿದ್ದು ಅಲ್ಲೇ ಒಂದು 4-5 ತಿಂಗಳಾಗಿತ್ತು ಅನಿಸುತ್ತೆ. ಎ ಸಿ ರೂಮಿಗೆ ಬಂದ್ವಿ. ತುಂಬ ಕೂಲಾಗಿತ್ತು. ಈ ರೂಮ್ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ, ಅಷ್ಟೇ ಚೆನ್ನಾಗಿತ್ತು. ಸೊ ಇಲ್ಲಿ ಇವಾಗ ಎಕ್ಸಿಟ್ ಆಗೋದಕ್ಕೆ ಸೈನ್ ಹಾಕಬೇಕು ಅನಿಸುತ್ತೆ ಇಲ್ಲಿ. ಬಟ್ ಇಲ್ಲಿ ರಿಸೆಪ್ಷನಲ್ಲಿ ಯಾರೂ ಇಲ್ಲ. ಸೊ ಮೇಲ್ಗಡೆ 2 ದಿನ ತಿಂಡಿ ಮಾಡ್ಕೊಂಡು ಕೊಟ್ರಲ್ಲ, ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಿ ಬರೋಣ. ಇಲ್ಲಿ ನಾನು ಇದ್ದಿದ್ದು ಇದು ಮೆಡಿಕಲ್ ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜ್ ಇದು. ಸೊ ಇದು ಹಾಸ್ಟೆಲ್ನಲ್ಲಿ, ಇದು ಹಾಸ್ಟೆಲ್ಲು ಇದೆ ಮತ್ತು ಇಲ್ಲಿ ಕಾಲೇಜು ಇದೆ. ಇವರು ಕುಕ್ಕಿಂಗ್ ಪರ್ಸನ್ನು. ಥ್ಯಾಂಕ್ ಯು ಆಂಟಿ, ಬಹು ಧನ್ಯವಾದ. ಇವರು ನನಗೆ 2 ದಿನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಒಳ್ಳೊಳ್ಳೆ ತಿಂಡಿ ಮಾಡ್ಕೊಂಡು ಕೊಟ್ಟರು. ನಮ್ಮ ಸೌತ್ ಇಂಡಿಯಾ ಕಡೆ ಆ ಥರ ತರಕಾರಿ ನೋಡೇ ಇಲ್ಲ. ಆ ಥರ ತರಕಾರಿಲಿ ಇಲ್ಲೇನೋ ನಾವು ಮಾಡ್ಕೊಂಡು ಕೊಟ್ಟರು, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಇಲ್ಲಿಂದ ಹೊರಡೋಣ. ನನ್ನ ಅಗಸ್ತ್ಯ ಇಲ್ಲಿ ರೆಡಿಯಾಗಿ ನಿಂತುಬಿಟ್ಟವನೇ. ಸೊ ಇನ್ನೇನು ಇವಾಗ ಇಲ್ಲಿಂದ ಹೊರಡೋದೇ ಬಾಕಿ ಇರೋದು. ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ 2 ದಿನ ಏನು ಪರ್ಮಿಷನ್ ಕೊಟ್ಟಿದ್ರಲ್ಲ, ಅವರು ನಮ್ಮ ಕರ್ನಾಟಕದವರೇ, ಜಗಳೂರವರು. ಸೊ ಅವ್ರಿಗೆ ಇವಾಗ ಫೋನ್ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಂತ ಹೇಳಿ. ಅವರು ಕಾಲೇಜ್ ಪ್ರಿನ್ಸಿಪಾಲು. ಸೊ ಅವರು 9 ಗಂಟೆಗೆ ಡ್ಯೂಟಿ ಇತ್ತು, ಬೇಗ ಹೋದರು. ನಾವು ಇವಾಗ ಅವರಿಗೆ ಫೋನ್ ಮಾಡಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ದರ್ಶನ ಮಾಡೋದಕ್ಕೆ ತುಂಬ ಜನ ನಿಂತುಬಿಟ್ಟಿದ್ದಾರೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ದರ್ಶನ ಮಾಡೋದಕ್ಕೆ. ತುಂಬ ಜನ ರಶ್ ಇದೆ ನೋಡಿ.
ಪಾರ್ವತಿ ದೇವಸ್ಥಾನ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಯಾವುದೋ ಸಂಧಿ ಒಳಗಡೆ ಬಂದುಬಿಟ್ಟಿದ್ದೀವಿ, ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಂಧಿ ಒಳಗಡೆ ಎಲ್ಲ ದೇವಸ್ಥಾನ ಇದ್ದಾವೆ ಗುರು. ಸೊ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಕಡೆನೂ ಅಲ್ಲ ಅನಿಸುತ್ತೆ. ದೀದಿ ಪಾರ್ವತಿ ದೇವಿ ಮಂದಿರ ಕಿದಾರ್ ಇಲ್ಲೆಲ್ಲ ಒಳಗಡೆ ಹೋಗ್ಬೇಕಂತೆ. ಸಂಧಿ ನೋಡಿ ಎಷ್ಟು ಚಿಕ್ಕದಿದೆ. ಈ ಸಂಧಿ ಒಳಗಡೆ ಹೋಗ್ತಾ ಇದ್ದೀವಿ. ಗುರು ಇಲ್ಲಿ ಪ್ರಸಾದ ತಗೊಂಡೋಗ್ರಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಪ್ರಸಾದ ಎಲ್ಲ ತಗೊಳ್ಳೋದಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಮೇಲ್ಗಡೆ ಇದೆ ಅನಿಸುತ್ತೆ. ಸೊ ಜನ ಎಲ್ಲ ಹೋಗ್ತಾ ಇದ್ದಾರೆ, ಎಲ್ಲ ಟ್ರೆಕ್ಕಿಂಗ್ ಮಾಡಿಕೊಂಡು. ಸೊ ನಾವು ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಹರಿದ್ವಾರದಲ್ಲಿ ಪಾರ್ವತಿ ದೇವಸ್ಥಾನ ಬೆಟ್ಟದ ಮೇಲ್ಗಡೆ ಇದೆ. ಸೊ ಹಾಗಾಗಿ ಇದರಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಈ ಹರಿದ್ವಾರದಲ್ಲಿ ವಾತಾವರಣ ಯಾವಾಗ ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನೆನ್ನೆ ಎಲ್ಲ ತುಂಬ ಮಳೆ ಬರ್ತಾ ಇತ್ತು, ಇವತ್ತು ತುಂಬ ಬಿಸಿಲಿದೆ, ತುಂಬ ಬಾಯಾರಿಕೆ ಆಗಿದೆ. ಸೊ ಇಲ್ಲಿ ಕೂಲಿಂಗ್ ವಾಟರ್ ಇದೆ. ಯಾವುದೋ ಆಶ್ರಮ ಅನಿಸುತ್ತೆ, ಆಶ್ರಮ ಇದೆ. ಈ ಆಶ್ರಮದ ಹತ್ರ ನೀರು ಹಿಡ್ಕೊಂಡು ಹೋಗ್ತಾ ಇರೋದು. ಹಾಗೆ ಮುಂದೆ ಬಂದ್ವಿ, ಒಂದು ವೆಂಕಟೇಶ್ವರ ಆಶ್ರಮ ಇತ್ತು. ಆಶ್ರಮದಲ್ಲಿ ಪ್ರಸಾದ ಸ್ವೀಕಾರ ಮಾಡೋಣ ಅಂತ ಬಂದಿದ್ದೀವಿ. ಸೊ ಪ್ರಸಾದ ಚಪಾತಿ ಕೊಟ್ಟಿದ್ದಾರೆ. ತುಂಬ ಹಸುವಾಗಿತ್ತು, ಒಳ್ಳೆ ಟೈಮಿಗೆ ಅವರೇ ಕರೆದು ಪ್ರಸಾದ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಈ ಉತ್ತರಾಖಂಡ್ ಸೈಡಲ್ಲೆಲ್ಲ ಚಪಾತಿ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ. ಎಲ್ಲ ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ. ಫಸ್ಟು ಹಂಚಿನ ಮೇಲೆ ಸುಡ್ತಾರೆ, ಆನಂತರ ಬೆಂಕಿಲಿ ಹಾಕಿ ಸುಡ್ತಾ ಇದ್ದಾರೆ ನೋಡಿ. ಅಣ್ಣವರಲ್ಲಿ ಕುತ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಇವಾಗ ನಾನು ನೋಡ್ತಾ ಇರೋದು ಡೆಹ್ರಾಡೂನ್ಗೆ ಹೋಗ್ತಾ ಇದ್ದೀನಿ. ಡೆಹ್ರಾಡೂನ್ ಇಲ್ಲಿಂದ 40 ಕಿಲೋಮೀಟರ್ ಇದೆ. ರಿಷಿಕೇಶ್ ನೋಡಿದ್ದಾಯಿತು, ಬದ್ರಿನಾಥ್ ನೋಡಿದ್ದಾಯಿತು. ರಿಷಿಕೇಶ್ ಯಾವುದು ವೀಡಿಯೋ ಮಾಡಲಿಲ್ಲ, ನನಗೆ ಹೆಲ್ತ್ ತುಂಬ ಚೆನ್ನಾಗಿರಲಿಲ್ಲ. ಅಲ್ಲಿಂದ ನಾನು ಹರಿದ್ವಾರ ಬರೋದೇ ತುಂಬ ಕಷ್ಟ ಆಗಿತ್ತು. ಕಷ್ಟಪಟ್ಕೊಂಡು ಇಲ್ಲಿಗನ ಬಂದೆ. ಇವಾಗ ಇಲ್ಲಿಂದ ಡೆಹ್ರಾಡೂನ್ ಹೋಗಬೇಕು. ಡೆಹ್ರಾಡೂನಿಂದ ಆ ಕಡೆ ಹಿಮಾಚಲ್ ಪ್ರದೇಶ್ ಕಡೆ ಹೋಗ್ತಾ ಇದ್ದೀವಿ. ಡೆಹ್ರಾಡೂನ್ ಇನ್ನು 20 ಕಿಲೋಮೀಟರ್ ಇದೆ. ಮಳೆ ಶುರುವಾಗಿದೆ. ಎಷ್ಟು ಗಾಳಿ ಬೀಸ್ತಾ ಇದೆ ಅಂದರೆ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಾಳಿ ಹಿಂದಕ್ಕೆ ತಳ್ತಾ ಇದೆ. ಫ್ರೆಂಡ್ ಆನೆ 11 ಕಿಲೋಮೀಟ್ರ್ ಮುಂದೆ ಹೋಗಿದ್ದಾನೆ ಗಾಡಿ ಡ್ರಾಪ್ ತಗೊಂಡು. ಸೊ ನಾನು ಸ್ವಲ್ಪ ಮುಂದೆ ಬರ್ತಾ ಇದ್ದೆ, ಅವ್ನು ಪಾಸ್ ಆಗೋದ. ಸೊ ಇವಾಗ 11 ಕಿಲೋಮೀಟ್ರು ಅಷ್ಟೇ, ಗಾಳಿ ಇರಲಿ ಮಳೆ ಇರಲಿ ಹೋಗಬೇಕು. ಹೋಗ್ತಾ ಇದ್ದೀನಿ. ಮಳೆ ಎಲ್ಲಿ ಶುರುವಾಗುತ್ತೆ ಗೊತ್ತಿಲ್ಲ. 10 ಕಿಲೋಮೀಟ್ರ್ ಮುಂದೆ ಆಲೆ ಮಳೆ ಬರ್ತಾ ಇದೆ ಅಂತೆ, ಇಲ್ಲಾಲೆ ಗಾಳಿ ಶುರುವಾಗಿದೆ. ಸೊ ಓಡೋಣ ಬೇಗ ಬೇಗ. ಯಾಕೋ ತುಂಬ ಕಷ್ಟ ಆಗ್ತಾ ಇದೆ ಗುರು ಸೈಕಲ್ ತುಳಿಯೋದಕ್ಕೆ. ಎಷ್ಟು ವೆಯ್ಟ್ ಅನ್ನಿಸ್ತಾ ಇದೆ ಅಂದರೆ, ಇಷ್ಟು ದಿನ ಬರೀ ತಳ್ತಾ ಇದ್ನಲ್ಲ, ಇವಾಗ ತುಳಿತಾ ಇದ್ದೀನಿ. ಅದಕ್ಕೇನಾದರೂ ಈ ಥರ ಫೀಲ್ ಆಗ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಸೊ ಒಂದು ವಾರ ಅಡ್ಜಸ್ಟ್ ಆಗುತ್ತೆ, ಓಡೋಣ. ಕೊನೆಗೆ ದೇಹರಾದೂನ್ಗೆ ಹೋಗೋದಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಮಳೆ ಬರ್ತಾ ಇದೆ ಅಂತ. ಸೊ ಸೈಕಲ್ ಇಲ್ಲೇ ಪಾರ್ಕಿಂಗ್ ಮಾಡಿ, ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಸೊ ರೈನ್ ಕೋಟು ಜರ್ಕಿನೋದೆಲ್ಲ ಒಳಗಡೆ ಇದೆ, ಅದನ್ನ ಇವಾಗ ತೆಗಿಯೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ನಿಲ್ಲುತ್ತೆ ಅಂದ್ಕೊಂಡಿದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಂತಾದ ನಂತರ ಇಲ್ಲಿಂದ 3 ಕಿಲೋಮೀಟ್ರ್ ಹೋದರೆ ಒಂದು ಇಂಡಿಯನ್ ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ ಫ್ರೆಂಡ್ ಸ್ಟೇ ಮಾಡಿದ್ದಾನೆ, ಅಲ್ಲಿಗೆ ಹೋಗ್ಬೇಕು. ಇನ್ನೊಂದು ಅರ್ಧ ಗಂಟೆ ಇದ್ದಿದ್ರೆ ಹೋಗ್ಬಿಡ್ತಿದ್ದೆ. ಎಷ್ಟು ಶುರುವಾಗ್ಬಿಡ್ತು, ಏನೂ ಮಾಡೋದಕ್ಕಾಗೋದಿಲ್ಲ. ಸರಿ, ಮಳೆ ನಿಲ್ಲಿ, ಆ ನಂತರ ಓಡೋಣ ಆ ಪೆಟ್ರೋಲ್ ಬಂಕ್ ಹತ್ರ.
ಈ ಪೆಟ್ರೋಲ್ ಪಂಪಲ್ಲೂ ಇಲ್ಲ. ಮುಂದ್ಗಡೆ ಒಂದು ಇಂಡಿಯನ್ ಇದೆಯಂತೆ, ಸೊ ಅಲ್ಲೇನಾದರೂ ಇರ್ಬೋದೇನೋ ನೋಡೋಣ. ಸಿಟಿ ಇಲ್ಲಿಂದನೇ ಶುರುವಾಯಿತು ಗುರು. ಮೈ ಗಾಡ್. ಯಾವುದು ಕಾಣ್ತಾ ಇಲ್ಲ ಗುರು. ಪೆಟ್ರೋಲ್ ಪಂಪು ಎಲ್ಲೋದ, ಯಾವ ಕಡೆ ಹೋದ? ಹೋಗಪ್ಪ, ಸೈಡ್ ಬಿಟ್ಟಿದ್ದೀನಿ. ಮಳೆನ ನಿಲ್ತು, ಬಟ್ ಫ್ರೆಂಡ್ಸ್ ಸಿಗ್ತಾ ಇಲ್ಲ. ಎಲ್ಲೋಗಿರ್ಬೋದು. ತುಂಬ ಜೋರ ಮಳೆ ಬಂದಿದೆ ಗುರು. ಇಷ್ಟು ಜೋರ ಮಳೆ ಬರ್ತಾ ಇತ್ತು ನೋಡಿ. ಸೈಕಲ್ ವೀಲ್ಗೆ, ಚೈನ್ಗೆ ಎಲ್ಲ ರೈನ್ ಕವರ್ ಲಾಕ್ ಆಗಿಬಿಟ್ಟಿದೆ ಗುರು. ಯಾವ ರೇಂಜಿಗೆ ಆಗಿದೆ ನೋಡಿ. ಈ ಡೌನಲ್ಲಿ ಬರ್ತಾ ಇರಬೇಕಾದ್ರೆ ಇದೇ ಟೈಮಲ್ಲಿ ಆಗಬೇಕಾಯ್ತಾ ಇದು. ಓಕೆ, ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲ ರಿವ್ಯೂ ಮಾಡಿಕೊಂಡು ಹೊರಡೋಣ. ಡೆಹ್ರಾಡೂನಲ್ಲಿ ಹೆಲ್ಪ್ ಮಾಡೋರು ಯಾರು ಇಲ್ಲ ಗುರು. ಸೊ ಒಂದು 5-6 ಪೆಟ್ರೋಲ್ ಬಂಕಲ್ಲಿ ಕೇಳಿದ್ವಿ, ಯಾರು ಕೂಡ ಇಲ್ಲ ಅಂತ ಅಂದರು. ಸೊ ಇಲ್ಲಿ ಒಂದು HP ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ ಕೂತಿದ್ರಲ್ಲ ಅವರು ಮ್ಯಾನೇಜರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ಹೇಳಿದರು ಇಲ್ಲಿ ಇದು 10 ಗಂಟೆ ಕ್ಲೋಸ್ ಆಗುತ್ತಂತೆ. 10 ಗಂಟೆ ಆದ ನಂತರ ಇದೆಲ್ಲ ಬಂದಾಗುತ್ತೆ. ಆಮೇಲೆ ಇಲ್ಲೆಲ್ಲ ಡ್ರಿಂಕ್ಸ್ ಮಾಡೋರೆಲ್ಲ ಬರ್ತಾರೆ. ಆಮೇಲೆ ಅವರೆಲ್ಲ ಸುಮ್ಮನೆ ಕ್ವಶನ್ ಮಾಡ್ತಾ ಇರ್ತಾರೆ. ಇದೆಲ್ಲ ಬೇಡ, ರಿಸ್ಕ್ ಆಗುತ್ತೆ. ಮುಂದೆ ವಿಧಾನಸೌಧ ಇದೆ, ಅಲ್ಲಿಗೆ ಹೋಗ್ರಿ ಅಂತ ಅಂದರು. ಸೊ ನಮಗೆ ಸೈಕಲ್ಲು ಸೇಫ್ಟಿ ಇಲ್ಲಿದೆ. ಸೈಕಲ್ ಇಲ್ಲಿ ಒಳಗಡೆ ನಿಲ್ಲಿಸ್ಬಿಟ್ಟು ಅದು ಒಂದು ಸವಾಲು ಅಲ್ವಾ, ಅದನ್ನು ಒಂದು ಎದುರಿಸೋಣ ಅಂತೇಳಿ ರೆಡಿ ಆಗಿದ್ದೀವಿ. ಏನೂ ತೊಂದರೆ ಆಗೋದಿಲ್ಲ, ಅದೆಲ್ಲ ಏನೋ ಟೈಮ್ ಖರಾಬಾಗಿದ್ದಾಗ ಅಷ್ಟೇ. ಸೊ ಸೈಕಲ್ ಒಳಗಡೆ ಬಿಟ್ಟು ಇವತ್ತು ಇದೇ ಜಾಗದಲ್ಲಿ ಟೆಂಟ್ ಹಾಕೊಂಡು ಮಲಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.